ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್. ಸೊ ನಾನಿವತ್ತು ನೆನ್ನೆಯ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆನ್ನೆ ಕೂಡ ನಾನೊಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ನಾನು ನನ್ನ ತಂಗಿ ಮದುವೆ ವ್ಲಾಗ್ನ ಫುಲ್ ಕಂಟಿನ್ಯೂಷನ್ ಆಗಿ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ಚಪ್ರದ ದಿವಸದಿಂದನೂ. ಸೊ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಏನು ಅನ್ನೋದನ್ನೆಲ್ಲ ಒಂದು ವಿಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಧಾರೆ ಮುಹೂರ್ತದ್ದಾಗಿರುತ್ತೆ. ಸೊ ನೆನ್ನೆ ಎಲ್ಲ ಮಾರ್ನಿಂಗ್ ಎಲ್ಲ ಏನೆಲ್ಲ ಶಾಸ್ತ್ರ ಮಾಡಿದ್ವಿ ಏನಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಕೂಡ ನನ್ನ ಚಾನಲಲ್ಲಿ ಇರುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಚೆಕ್ಔಟ್ ಮಾಡಿ. ಸೊ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮಾರ್ನಿಂಗ್ ಗಂಟು ಕರೆದಿದ್ದ ಶಾಸ್ತ್ರ ಎಲ್ಲ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಪಾತ್ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಇದು ಕಾಶಿಗೆ ಹೋಗ್ತೀವಿ ಅಂತ ಹೇಳಾದ್ಮೇಲೆ ಮತ್ತೆ ಪಾತ್ ಪೂಜೆ ಮಾಡಿ ಗಂಡಿಗೆ ನಾವೇನೆಲ್ಲ ಕೊಡಬೇಕು ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ಗಿಫ್ಟ್ ಕೊಡಿಸಿ ಅದಾದ್ಮೇಲೆ ಹಸೆ ಮಂಟಪಕ್ಕೆ ಕರ್ಕೊಬರೋದು ನಮ್ಮ ಕಡೆ ಶಾಸ್ತ್ರ. ಸೊ ಕೆಲವೊಂದು ಕಡೆ ಪಾದ ತೊಳೆಯೋದಿಲ್ಲ ಗಂಡಿನ ಮನೆ ಕಡೆ. ಚನ್ನರಾಯಪಟ್ಟಣದಲ್ಲಿ ನನ್ನ ಹಸ್ಬೆಂಡ್ ಮನೆ ಕಡೆ ಎಲ್ಲ ಅದಿಲ್ಲ ಅಂತ ಹೇಳಿದ್ರು. ಬಟ್ ನಮ್ಮ ಕಡೆ ಎಲ್ಲ ಇದಿದೆ, ಪಾತ್ ಪೂಜೆ ಮಾಡಿನೇ ಗಂಡನ ಒಳ ಕರ್ಕೊಂಬರೋದು. ಸೊ ಇದನ್ನೆಲ್ಲ ಚಿಕ್ಕಮ್ಮ ಅಥವಾ ಅಪ್ಪ ಅಮ್ಮ ಮಾಡ್ತಾರೆ. ಬಟ್ ನಮಗೆ ಇಬ್ರು ಇಲ್ಲದೆ ಇರೋ ಕಾರಣಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಹೊಸದಾಗಿ ಯಾರಿಗೆಲ್ಲ ನೋಡ್ತಾ ಇರ್ತೀರಾ ಮೇ ಬಿ ಅವರಿಗೆಲ್ಲ ಐಡಿಯಾ ಇರಲ್ಲ ಯಾಕೆ ಏನು ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇನೆ. ಸೊ ನಾವೇನೆಲ್ಲ ಗಿಫ್ಟ್ ಅಂತ ಕೊಡಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನೆಲ್ಲ ಈಗಲೇ ಕೊಟ್ಟು ಅದ್ರ ಜೊತೆಗೆ ನಾವು ಮಂಟಪಕ್ಕೆ ಕರ್ಕೊಂಡು ಬರ್ತೀವಿ. ಸೊ ಆ ಒಂದು ಸೀನ್ ಇಲ್ಲಿ ನಡೀತಾ ಇದೆ. ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಸೊ ನಾನು ಪಿಂಕ್ ವಿತ್ ಮರೂನ್ ಬಾರ್ಡ್ರಲ್ಲಿ ಒಂದು ಸ್ಯಾರಿಯನ್ನು ತಗೊಂಡಿದ್ದೆ. ಇದು ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್. ನಾನು ಇದನ್ನ ರತ್ನಂ ಸಿಲ್ಕಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ನಮ್ಮ ಮನೇಲಿ ನಾವು ವೇರ್ ಮಾಡಿರೋ ಅಂತ ಅಮ್ಮ ಆಗಿರ್ಬೋದು, ಸೃಷ್ಟಿ ಆಗಿರ್ಬೋದು, ನಾನು ಕೀರ್ತನ ಎಲ್ಲ ವೇರ್ ಮಾಡಿರೋದನ್ನೆಲ್ಲ ನಾವು ರತ್ನಂ ಸಿಲ್ಕಲ್ಲೇ ತಂದ್ವಿ. ರತ್ನಂ ಸಿಲ್ಕಲ್ಲೇ ತರಬೇಕು ಅಂತ ಹೇಳಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನಿವತ್ತು ಹಾಕಿರೋದೆಲ್ಲ ಫುಲ್ ಗೋಲ್ಡ್ ಜ್ಯುವೆಲ್ರಿನೇ. ಅದರಲ್ಲಿ ಯಾವುದು ರೆಂಟೆಡ್ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ನಾನಿಲ್ಲಿ ಹಾಕಿಲ್ಲ. ಬೈತಲೆ ಮತ್ತು ಮಾಟಿ ಮಾತ್ರ ಆರ್ಟಿಫಿಷಿಯಲ್ಲು ಮತ್ತು ಡಾಬು. ಇನ್ನು ಮಿಕ್ಕಿದೆಲ್ಲ ನಾನು ಗೋಲ್ಡ್ನೇ ಹಾಕಿದ್ದೆ. ಹೇಗೆ ಕಾಣಿಸ್ತಿದ್ದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಓಕೆನಾ. ನಾನು ನನ್ನ ಹಸ್ಬೆಂಡ್ ಎಲ್ಲ ಹೇಗೆ ಕಾಣಿಸ್ತಿದ್ವಿ ಅಂತ. ಪಾಪ ನಮ್ಮ ಪಾಪಗೆ ಮಾತ್ರ ಬೆಳಗ್ಗೆ ಇನ್ನೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಅದನ್ನು ರೆಡಿ ಮಾಡಿ ಬಿಟ್ಟಿದ್ದೆ. ಅವಳು ಹಾಗೆ ಮಲಗಿದ್ಲು. ಹಾಗಾಗಿ ಈ ವಿಡಿಯೋದಲ್ಲಿ ಅಷ್ಟೊಂದು ನನ್ನ ಪಾಪು ಕಾಣಿಸಿಲ್ಲ, ಯಾಕೆಂದರೆ ಅವಳಿಗೆ ನಿದ್ದೆ ಆಗಿರಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ದಂಗೆ ಅಲ್ಲೇ ನೋಡ್ತಿರ್ಬೋದು ಹಿಂದಗಡೆ ಒಂದು ಪರ್ಪಲ್ ಕಲರ್ ಡ್ರೆಸ್ ಹಾಕ್ಕೊಂಡು ಒಂದು ಕ್ರೀಮ್ ಕಲರ್ ಲಂಗ ಹಾಕ್ಕೊಂಡಿದ್ದಾಳೆ. ಇದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ನಂಗೆ ಸಾಧ್ಯ ಆದರೆ ಅದನ್ನು ಪೇಜ್ನ ಕೂಡ ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಇದೆಲ್ಲ ಮುಗಿದ್ಮೇಲೆ ಮಂಟಪಕ್ಕೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಕಪ್ ನೀರಿನ ಆರತಿ ಮತ್ತು ಕೆಂಪು ನೀರಿನ ಆರತಿ ಮಾಡಿ ಒಳಗೆ ಕರ್ಕೊಳ್ತಾರೆ. ಸೊ ಇಲ್ಲಿ ಆರತಿ ಮಾಡ್ತಿರೋರು ನಮ್ಮ ಅತ್ತೆ ಮಗಳು ಮತ್ತು ನಮ್ಮ ಅತ್ತೆ. ಸೊ ಎಲ್ಲ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಮಾರ್ನಿಂಗ್ ಕೂಡ. ಅದೇ ಮೇಯ್ನ್ ಅಲ್ವಾ ಮದುವೆಗೆಲ್ಲ ಬಂದವ್ರಿಗೆ. ಸೊ ಖುಷಿ ಆಯಿತು. ಸೊ ಈಗ ಆರತಿ ಎಲ್ಲ ಮುಗಿದ್ಮೇಲೆ ಮಂಟಪಕ್ಕೆ ಕರ್ಕೊಬರ್ಬೇಕು. ಈಗ ಜ್ಯೇಷ್ಠಂಗೂ ಅಷ್ಟೇ ಮಡ್ಲಕ್ಕಿ ಎಲ್ಲ ಹಾಕಾದ್ಮೇಲೆ ಅವ್ರ ಮನೆಯಿಂದ ನಮ್ಮ ಸೋದ್ರ ಮಾವ ಕರ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ನಾನೆಲ್ಲ ಅವಳಿಗೆ ಹೇಳ್ತಾ ಇದ್ದೆ ಒಂದು ಸ್ವಲ್ಪ ನಗು, ಅವ್ರು ಯಾಕೋ ಸುಮ್ಮನೆ ಅಂತ. ಮೇ ಬಿ ಮದುವೆ ಅಂದರೆ ಎಲ್ರಿಗೂ ಆ ಫೀಲ್ ಇರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಅಂತ ಇದ್ರು, ಸೈಲೆಂಟ್ ಆಗಿದ್ರು ಅಂತ ಹೇಳಿ ಒಂದು ಸ್ವಲ್ಪ ನಗಿ, ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನಗಿ ನಗಿ ಅಂತಲೇ ಹೇಳ್ತಾ ಇದ್ದೆ ನಾನು ಅವ್ರಿಗೆ. ಆ್ಯಂಡ್ ಜ್ಯೇಷ್ಠ ಎಲ್ಲ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ಕೂಡ. ತುಂಬ ಚೆನ್ನಾಗಿ ರೆಡಿ ಆಗಿದ್ವಿ. ಆ್ಯಂಡ್ ಮಾರ್ನಿಂಗ್ ನಾನು ಹೇಳಂಗೆ ಲೈಕ್ ನಿದ್ದೆ ಇರಲ್ಲ, ನೈಟ್ ಎಲ್ಲ ರಿಸೆಪ್ಷನ್ನು ಅದು ಇದು ಅಂತ ಫಂಕ್ಷನ್ಸ್ಗಳು ಶಾಸ್ತ್ರಗಳು ಅಂತ ಹೇಳಿ ಲೇಟ್ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ 2 o'clock ಆಗಿತ್ತು ನಾವು ಮಲಗೋಷ್ಟೊತ್ತಿಗೆ. ಸೊ ಮತ್ತೆ ಬೆಳಗ್ಗೆ ಒಂದು 6-5 o'clockಗೆ ಎದಳಬೇಕು ಅಂದರೆ ಕಷ್ಟನೇ. ಮಕ್ಕ ಎಲ್ಲ ಬಾಡೋದಂಗೆ ಆಗಿರುತ್ತೆ. ಅಷ್ಟೊಂದು ಫ್ರೆಶ್ನೆಸ್ ಫೀಲ್ ಇರಲ್ಲ. ನೀವೇನೇ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಎಷ್ಟೇ ಮೇಕಪ್ ಮಾಡಿಕೊಂಡ್ರು ನಿಮ್ಮ ಫೇಸಲ್ಲಿ ಡಲ್ ಆಗಿಬಿಡ್ತಾ ಇರುತ್ತೆ. ಅದು ನಾನು ವೀಡಿಯೋಸ್ ನೋಡಿದಾಗ ಹಂಗೆ ಅನ್ನಿಸ್ತಾ ಇತ್ತು. ನಾವೆಷ್ಟೇ ಸ್ಮೈಲ್ ಮಾಡಿಕೊಂಡು ಎಷ್ಟೇ ಇದ್ರೂ ಅದು ನಿದ್ದೆ ಮುಖ ಕಾಣಿಸ್ಬಿಡತ್ತೆ ಅಂತ ಹೇಳಿ. ಪಟ ಎಲ್ಲ ಹಿಡ್ದಾದ್ಮೇಲೆ ಜೀರಿಗೆ ಮತ್ತು ಅಕ್ಕಿ ಎಲ್ಲ ಕಲರ್ಫುಲ್ ಮಾಡಿ ಇಟ್ಟಿದ್ವು ನಾವು. ಅದನ್ನೆಲ್ಲ ಹಾಕಿಸಿ ಅದು ಶಾಸ್ತ್ರ ಅದನ್ನೆಲ್ಲ ಮಾಡಿಸ್ತಾ ಇದ್ರು. ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಈ ಭಟ್ರು. ನಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಆಗಿರ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ನಾಮಕರಣ ಮತ್ತು ಮದುವೆಗೆಲ್ಲ ನಾವು ಇವ್ರನ್ನೇ ಹೇಳೋದು. ಆಲ್ಮೋಸ್ಟ್ ಭದ್ರಾವತಿಲಿರೋರೆಲ್ಲ ಆಲ್ಮೋಸ್ಟ್ ಇವ್ರಿಗೆ ಹೇಳ್ತಾರೆ, ತಿಮ್ಮಪ್ಪ ಸ್ವಾಮಿ ಭಟ್ರಿಗೆ. ಆ್ಯಂಡ್ ನಮ್ಮ ಅತ್ತೆ ಇಲ್ಲಿ ಬಂದು ಅಕ್ಕಿ ಇಟ್ಕೋತಾ ಇದ್ದಾರೆ. ಅಂದರೆ ನಮ್ಮ ಅತ್ತೆ ಮಕ್ಳಿಗೆ ಇಬ್ರಿಗೆ ಇನ್ನೂ ಮದುವೆ ಆಗಿಲ್ಲ. ಸೊ ಈ ಥರ ಇಟ್ಕೊಂಡ್ರೆ ಬೇಗ ಮದುವೆ ಆಗತ್ತೆ, ಅವ್ರಿಗೂ ಮದುವೆ ಕೂಡುತ್ತೆ ಅಂತ ಹೇಳಿ ಅವ್ರು ಆ ಥರ ಇಟ್ಕೋತಾ ಇದ್ದಾರೆ ಅಷ್ಟೇ. ಸೊ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದಲ್ಲಿ. ನಾನು ಏನಿದು ಹೊಸದಾಗಿ ಶಾಸ್ತ್ರ ಮಾಡ್ತಾ ಇದ್ದಾರೆ ಇಲ್ಲಿ, ನಮ್ಮ ಮದುವೆಲೆಲ್ಲ ಏನು ಈ ಥರ ಶಾಸ್ತ್ರ ಇರಲಿಲ್ವಲ್ಲ ಅಂತ ಅನ್ಕೋತಿದ್ದೆ. ಆಮೇಲೆ ಹೇಳಿದ್ರು ಇಲ್ಲ ಆ ಥರ ಅಂತ ಹೇಳಿ. ಸೊ ಈಗ
ಸಂಬಂಧ ಮಾಲೆನ ಹಾಕಿಸ್ತಾ ಇದ್ದಾರೆ. ನಮ್ಮ ಕಡೆ ಸಂಬಂಧ ಮಾಲೆ ಅಂದರೆ ಕೆಲವೊಬ್ರು ಕಡೆ ತುಂಬ ದಪ್ಪವಾಗಿ ಹಾರ ಮಾಡಿಸ್ತಾರೆ, ಬಟ್ ನಮ್ಮ ಕಡೆ ಅಷ್ಟೊಂದು ದಪ್ಪ ಆಗಿ ಹಾರ ಎಲ್ಲ ಮಾಡಿಸಲ್ಲ. ಸಿಂಪಲ್ ಆಗಿ ಹಾರ ಏನು ಮಲ್ಲಿಗೆ ಹೂವಿನ ಹಾರ ಇರುತ್ತಲ್ಲ ಅದನ್ನೇ ಕೊಡ್ತಾರೆ. ಸೊ ಅದನ್ನೇ ನಾವು ಸಂಬಂಧ ಮಾಲೆ ಅಂತ ಹೇಳಿ ಹಾಕೋತಾರೆ. ನಾನು ಹೇಳಿದ್ದೆ ಆ್ಯಕ್ಚುಲಿ ಈ ಥರ ಮಾಡಿಸ್ಕೊಳ್ರಿ ಚೆನ್ನಾಗಿ ಕಾಣಿಸುತ್ತೆ ಅಂತ, ಬಟ್ ನಮ್ಮ ಮನೇಲೆಲ್ಲ ಅಯ್ಯೋ ಅಷ್ಟೆಲ್ಲ ಬೇಡ, ಅದು ಅಷ್ಟೊಂದು ಹೆವಿ ಅನ್ಸುತ್ತೆ, ಚೆನ್ನಾಗಿ ಅನ್ಸಲ್ಲ, ಬೇಡ ಅಂತ ಅಂದರು. ಸರಿ ಅಂತ ಹೇಳಿ ಇದಕ್ಕೆ ಸ್ಟಿಕ್ ಆನ್ ಆದ್ವಿ. ಈಗ ಕನ್ಯಾದಾನ ಮಾಡ್ಕೊಡೋ ಟೈಮ್. ಸೊ ನಾನು ಮತ್ತು ನನ್ನ ಹಸ್ಬೆಂಡೇ ಮಾಡಿದ್ದು ಇದನ್ನು. ನಾವು ಅಕ್ಕ ಮತ್ತು ಬಾಬಾ ಆಗಿರೋದ್ರಿಂದ ನಾವೇ ಮಾಡೋಣ ಅಂತ. ನಾನು ಮದುವೆ ಆದಾಗಿಂದನೂ ನಾವು ಅಂದ್ಕೊಂಡು ಬಂದ್ವು, ನಾವು ಜ್ಯೇಷ್ಠಂಗೆ ನಾವೇ ಮಾಡಬೇಕು, ಬೇರೆ ಯಾರು ಬೇಡ, ನಾವೇ ಮಾಡೋಣ, ನಾವೇ ಇದ್ದೀವಿ ಅನ್ನೋ ಥರಕ್ಕೆ ನಾವು ಫಿಕ್ಸ್ ಆಗಿದ್ವಿ. ಆವತ್ತಿಂದ ನಾವು ಮದುವೆ ಆದಾಗಿಂದನೂ ನಾವು ಫಿಕ್ಸ್ ಆಗಿದ್ವು. ಸೊ ಅದನ್ನು ನಾವಿಲ್ಲಿ ಮಾಡಿದ್ವಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅವರು ಕೂಡ ನಮ್ಮ ಮನೇಲೇ ಇದ್ದು ನಮ್ಮ ಮಗಳ ಥರನೇ ಅನ್ನಿಸ್ತಿತ್ತು. ಸೇಮ್ ಒಂಥರ ಫಾದರ್ ಡಾಟರ್ ಬಾಂಡಿಂಗೇ ಇತ್ತು. ನನ್ನ ಹಸ್ಬೆಂಡ್ಗಾಗಿರ್ಬೋದು, ನಮ್ಮ ಸೃಷ್ಟಿಗಾಗಿರ್ಬೋದು, ನಮ್ಮ ಜೊತೆನೂ ಅಷ್ಟೇ. ನಾವು ಹಂಗೆ ನಮ್ಮ ಅಮ್ಮ ಮನೆಗೆ ಹೋದಾಗ ನಾನು ಜ್ಯೇಷ್ಠ ಕಿತ್ತಾಡ್ತಿದ್ವು, ಬಟ್ ಇಲ್ಲಿ ಒಂದಿನೂ ನಾವು ಮುನ್ಸ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಏನು ನಾವು ಯಾವತ್ತೂ ಮಾಡಿಲ್ಲ. ಸೊ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ವಿ. ಅವಳು ಕೂಡ ಅಷ್ಟೇ ಚೆನ್ನಾಗಿ ನಮ್ಮ ಮನೇಲಿ ಇದ್ದು, ಇವತ್ತಿಗೂ ಅವ್ರು ಅಷ್ಟೇ ಚೆನ್ನಾಗಿ ಇದ್ದು ನಮ್ಮ ಮನೆಗೆ ಬರ್ತಾರೆ. ಅದೊಂದು ಖುಷಿ ನಮಗೆ. ಸೊ ನಾವು ಅಟ್ಲೀಸ್ಟ್ ನಾವು ಅದೊಂದು ನಮ್ಮ ಪೇರೆಂಟ್ಸ್ ಇಲ್ಲ ಅನ್ನೋದು ನೋವನ್ನಾದರೂ ನಾವು ದೂರ ಮಾಡ್ಕೊಂಡಿದ್ದೀವಿ, ನಮಗೆ ನಾವೇ ಇದ್ದೀವಿ ಅನ್ನೋದ್ರಲ್ಲಿ. ಸೊ ನಮಗೆ ಅದು ಖುಷಿ ಇದೆ. ಆ್ಯಂಡ್ ಇಲ್ಲಿ ಜ್ಯೇಷ್ಠ ದೀಪಕ್ ಅವ್ರ ಅಪ್ಪ ಅಮ್ಮ ಅವರು ಕೂಡ ಧಾರೆ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಹೆಣ್ಣು ಹುಡುಗಿ ಪೇರೆಂಟ್ಸ್ ಮಾಡಿಸ್ತಾರೆ, ಆ್ಯಂಡ್ ಅದಾದಮೇಲೆ ಅಪ್ಪ ಅಮ್ಮ ಗಂಡಿನ ಅಪ್ಪ ಅಮ್ಮನ ಕೈಲಿ ಮಾಡಿಸ್ತಾರೆ. ಸೊ ನನ್ನ ಮದುವೆಲಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಮಾಡಿಕೊಟ್ಟಿದ್ರು, ಬಟ್ ಈಗ ನಾನು ನನ್ನ ಹಸ್ಬೆಂಡೇ ಮಾಡಿಕೊಡ್ದಾದೀವಿ. ಆ್ಯಂಡ್ ಅದಾದಮೇಲೆ ನಮ್ಮ ಸೋದ್ರ ಮಾವ ಆಗಿರ್ಬೋದು ಎಲ್ಲರೂ ಕೂಡ ಧಾರೆ ಮಾಡಿದ್ರು. 5 ಪೇರ್ಸ್ ಏನೋ ಮಾಡಿಸ್ತಾರೆ ಅನ್ಸತ್ತೆ, ಅಂದರೆ ತಾಳಿ ಕಟ್ಸೋಕೆ ಮುಂಚೆ ಮಾಡಿಸ್ತಾರೆ. ಇಲ್ಲಿ ನಮ್ಮ ಮಾವ ಸೋದ್ರ ಮಾವ ಇವರು ನಮ್ಮ ಅಮ್ಮನ ಅಣ್ಣ. ಸೊ ಇವರಿಲ್ಲದೆ ನಾವು ಯಾವ ಫಂಕ್ಷನ್ನು ಮಾಡಲ್ಲ ನಮ್ಮ ಮನೇಲಿ. ಎಲ್ಲದಕ್ಕೂ ಮಾಮ ಅದಿಲ್ಲ, ಮಾಮ ಹಂಗಿಲ್ಲ, ಮಾಮ ಇದು, ಮಾಮ ನಾವು ಏನೇ ಮಾಡೋದಾದ್ರು ಫಸ್ಟ್ ಹೇಳ್ತೀವಿ, ಮಾಮ ಇದು, ಮಾಮ ಹಿಂಗೆ ಮಾಡ್ತಿದ್ದೀವಿ, ಇದು ಮಾಡ್ಬೇಕು ಮಾಮ, ಒಂದು ಭಟ್ರಿಗೆ ಹೇಳು ಅಂದ್ರೆ ಮಾಮ ಹೋಗಿ ಮಾಮ ಬರೀ ಅವ್ರಿಗೆ ಹೇಳ್ತಾ ಇರ್ತೀವಿ. ಸೊ ನಾವು ಅವತ್ತಿಂದನೂ ಮೇ ಬಿ ಒಂದು 10 ಇಯರ್ಸಿಂದ ನಮ್ಮ ಪಪ್ಪ ತೀರ್ಕೊಂಡಾಗಿಂದನೂ ಏನಾದರೂ ಬೇಕು, ಏನಾದರೂ ಆಗಬೇಕು ಅಂದರೆ ನಾವು ನಮಗೇನೋ ಒಂಥರ ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಫಂಕ್ಷನ್ಸ್ ನಡಿಬೇಕು ಏನೇ ಅಂದರೂ ನಾವು ನಮ್ಮ ಮಾಮನ್ನ ಜಾಸ್ತಿ ಇದು ಮಾಮ ಅದು ಮಾಮ ಅಂತ ಅವಾಗಿಂದನೂ ನಾವು ಹಾಗೆ ಅಟ್ಯಾಚ್ ಆಗೇ ಇದ್ದೀವಿ. ಸೊ ಅವರು ಕೂಡ ನಮ್ಮನ್ನ ಹಾಗೆ ನೋಡ್ಕೋತಾರೆ. ಸೊ ಅದೊಂದು ನಮಗೆ ಸಿಕ್ಕಾಪಟ್ಟೆ ಖುಷಿ ಯಾವಾಗ್ಲೂ. ಆ್ಯಂಡ್ ಇಲ್ಲಿ ಎಲ್ಲರ ಕೈಲೂ ಒಂದು ಸ್ವಲ್ಪ ಜನದ ಕೈಲಿ ಧಾರೆ ಎಲ್ಲ ಮಾಡಿಸಿದ್ದಾರೆ, ಬಟ್ ನಾನು ಅದನ್ನು ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಇಲ್ಲಿ ಯಾರೆಲ್ಲ ಧಾರೆ ಮಾಡಿದ್ದಾರೆ ಅದನ್ನೆಲ್ಲದನ್ನು ಮೇನ್ ಆಗಿ ತಾಳಿ ಕಟ್ಟೋಕ್ಕೂ ಮುಂಚೆ ಯಾರೆಲ್ಲ ಧಾರೆ ಮಾಡಿದ್ರು ಅದನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಯಾಕೆಂದರೆ ಲೆಂತ್ ವೀಡಿಯೋ ಆಗಿಬಿಡುತ್ತೆ ಆ್ಯಂಡ್ ನಿಮಗೂ ಕೂಡ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಇದೇನು ಬರೀ ಧಾರೆದೇ ವೀಡಿಯೋ ಹಾಕ್ತಾರೆ ಅನ್ನೋ ಥರ ಅನಿಸತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬರೀ ನಮ್ಮ ಫ್ಯಾಮಿಲಿ ಯಾರ್ಯಾರು ಮಾಡಿದ್ರು ಅಷ್ಟೇ. ಆ್ಯಂಡ್ ಕೀರ್ತನ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ, ಬೆಳಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಕೀರ್ತನ. ನಾವು ಅದೇ ಹೇಳ್ತಾ ಇದ್ವಿ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ. ಆ್ಯಂಡ್ ನಾನು ಕೂಡ ನಾನು ಹೇಳ್ದಂಗೆ ಫೇಸ್ ಎಲ್ಲ ಫುಲ್ ಡಲ್ ಆದಂಗೆ ಆಗಿಬಿಟ್ಟಿತ್ತು. ಬಟ್ ಆಮೇಲೆ ನನಗೂ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು, ಅಯ್ಯೋ ತಾಳಿ ಕಟ್ತಾ ಇರುವಾಗ ಒಂಥರ ಎಮೋಷನ್ ಆಗತ್ತಲ್ಲ, ಎಮೋಷನ್ಲಿ ನಾವು ಒಂದು ಸ್ವಲ್ಪ ಅನ್ನೋ ಥರ. ಬಟ್ ನಾನೇನು ಜಾಸ್ತಿ ಕಣ್ಣೀರೆಲ್ಲ ಹಾಕಿ ಅಳ್ಳಿಲ್ಲ, ಒಂಚೂರು ಕಣ್ಣೀರು ಬಂದಂಗೆ ಆಯಿತು, ಅಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಸುಮ್ಮನಾದ್ವಿ ಅಷ್ಟೇ. ಒಳ್ಳೇದೇ ಅಲ್ವಾ ಅಂತ ಹೇಳಿಬಿಟ್ಟು. ಆ್ಯಂಡ್ ತುಂಬ ಚೆನ್ನಾಗಾಯಿತು ಮದುವೆ ಎಲ್ಲ. ನಮ್ಮ ಮನೇಲಿ ನಮ್ಮದೇ ಸ್ವಂತದ್ದು ಅನ್ನೋದು ಜ್ಯೇಷ್ಠನೊಂದು ಮದುವೆ ಇತ್ತು, ಅದು ಕೂಡ ಮುಗ್ದಿದೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕೀರ್ತನೊಂದು, ನಮ್ಮ ಶಶುದು, ನಮ್ಮ ಅತ್ತೆ ಮಕ್ಕಳದೆಲ್ಲ ಇದೆ. ಸೊ ಅವ್ರದ್ದೆಲ್ಲ ಮದುವೆ ಮಾಡಬೇಕು. ಸೊ ಇವಾಗ ಮೇನ್ ನಾವು ನಮ್ಮ ಮನೇಲಿ ಒಂದು ಫಂಕ್ಷನ್ನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊತಿದ್ದಿದ್ದು ಮದುವೆ ಜ್ಯೇಷ್ಠಂದು. ಸೊ ಅದು ಕೂಡ ತುಂಬ ಚೆನ್ನಾಗಿ ನೆರವೇರಿತು ಅನ್ನೋದೇ ಖುಷಿ. ಆ್ಯಂಡ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಈಗ ನಮ್ಮಮ್ಮ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ, ಓಕೆನಾ? ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮೇಕಪ್ ಎಲ್ಲ ನಾನೇ ಮಾಡಿದ್ದು, ಬಟ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೇಪಿಂಗಿಗೆ ಮಾತ್ರ ಎಲ್ರಿಗೂ ಹೇಳ್ಕೊಂಡಿದ್ವು. ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮಾರ್ನಿಂಗ್ ಅಮ್ಮಂದು ಸೀರೆ ತುಂಬ ಚೆನ್ನಾಗಿತ್ತು, ನೇವಿ ಬ್ಲೂ ಮತ್ತು ಸ್ಕೈ ಬ್ಲೂ ತೊಗೊಂಡಿದ್ರು ಅಮ್ಮ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಎಷ್ಟು ಮಾತಾಡಬೇಕಂತ ಗೊತ್ತಾಗಿಲ್ಲ, ಬಟ್ ನನಗೆ ಏನು ಅನ್ನಿಸ್ತೋ ಏನೋ ಅದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವಾಗ ಫೈನಲಿ ತಾಳಿ ಕಟ್ಟೋ ಟೈಮ್ ಬಂದೇ ಬಿಡ್ತು. ಸೊ ತಾಳಿ ಕಟ್ಟಿದ್ಮೇಲೆ ಎಲ್ರಿಗೂ ಫುಲ್ ಖುಷಿ, ಒಂದು ದೊಡ್ಡ ಜವಾಬ್ದಾರಿ ಮುಗ್ದಂಗೆ ಫೀಲ್ ಆಗ್ತಾಯಿತ್ತು. ಇಷ್ಟು ಮದುವೆ ಒಂದು ತಾಳಿ ಕಟ್ಸೋಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿರ್ತೀವಿ, ಹೆಂಗಾಗುತ್ತೋ ಏನೋ, ಅಲ್ಲೇನು ನಡೀತಿದೆಯೋ ಅನ್ನೋ ಒಂದು ಗಡಿಬಿಡಿ, ಅಯ್ಯೋ ಹೆಂಗಾಯ್ತೋ ಏನೋ ಅನ್ನೋದೊಂದೆಲ್ಲ ಇರ್ತಾಯಿತ್ತು. ಬಟ್ ಅದು ಮುಗಿದ್ಮೇಲೆ ಒಂದು ನೆಮ್ಮದಿ ಅಂದರೆ ನೆಮ್ಮದಿ. ಆ್ಯಂಡ್ ನನ್ನ ವಾಯ್ಸ್ ಅಂತೂ ಫುಲ್ ಹೊರಟೋಗ್ಬಿಟ್ಟಿತ್ತು, ಕಿರ್ಚಿ ಅದಿಲ್ಲ ಇದಿಲ್ಲ ಒಂದು ವಾರದಿಂದನೂ ಮದುವೆ ಮನೇಲಿ ಮಾತೇ ಬರ್ತಾಯಿಲ್ಲ, ನಂಗೆ ವಾಯ್ಸೇ ಹೋಗ್ಬಿಟ್ಟಿದೆ.
ಯಾರನ್ನಾದ್ರೂ ಮಾತಾಡ್ಸೋಕ್ಕೂ ಹಂಗೆ ಆಗ್ತಿತ್ತು. ಅಂತ ವಾಯ್ಸ್ ಹೋಗಿದೆ, ನಿಧಾನಕ್ಕೆ ಮಾತಾಡೋ, ಆಯಿತು ಇನ್ನೂ ಹೋಗ್ಬಿಟ್ಟತ್ತು ಅಂತ. ಮನೆಗೆ ಬರೋಷ್ಟೊತ್ತಿಗೆ ವಾಯ್ಸೇ ಇಲ್ಲ, ಅಷ್ಟು ಫುಲ್ ಕಮ್ಮಿ ಆಗಿಬಿಟ್ಟಿತ್ತು ನನ್ನ ವಾಯ್ಸ್ ಅಂತೂ. ಹಾಗೆ ಮದುವೆ ಮನೆ ಅಂದ್ರೇ ಹಾಗೆ ಅಲ್ವಾ, ಒಂದು ಸ್ವಲ್ಪ ಕಸಿ ಬಿಸಿ. ಆ್ಯಂಡ್ ಅವ್ರ ಕಡೆ ಚೈನಲ್ಲಿ ತಾಳಿ ಕಟ್ಸ್ತೀವಿ ಅಂತ ಹೇಳಿದರು, ಬಟ್ ನಮ್ಮ ಕಡೆ ಅರ್ಶಿಣದ ದಾರದಲ್ಲೇ ಕಟ್ಸೋದು ಅಂತ ಹೇಳಿ ನಾವು ಹೇಳಿದ್ಕೆ ಅವ್ರು ಅರ್ಶಿಣದ ದಾರದಲ್ಲಿ ಕಟ್ಸಿ ಆನಂತರ ಮತ್ತೆ ಚೈನು ಕೂಡ ಅವ್ರ ಕೈಲೇ ಅದನ್ನು 3 ಗಂಟೆ ಹಾಕಿ ಕಟ್ಟಿಸ್ತಾ ಇದ್ದಾರೆ. ಸೊ ಅದು ಬೇರೆ ಇನ್ನೇನು ಶಾಸ್ತ್ರ ಇಲ್ಲ ಅಲ್ಲಿ ಅಷ್ಟೇ. ಇದೆಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ಗೆಲ್ಲ ಅವರು ಅಕ್ಷತೆ ಎಲ್ಲ ಹಾಕಿಸಿ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೊಂಡ್ರು. ಅದಾದಮೇಲೆ ಇದು ಸಪ್ತಬದಿ ತುಳಿಸೋದನ್ನೆಲ್ಲ ಮಾಡ್ತಾಯಿದ್ರು. ನಾವೇನು ಡೆಕೋರೇಷನ್ಸಿಗೆ ಹೇಳಿರಲಿಲ್ಲ, ಅದೆಲ್ಲ ಇಲ್ಲ, ಅಷ್ಟೊಂದು ಇರೋದಿಲ್ಲ, ಆಲ್ರೆಡಿ ಕಾಲುಂಗ್ರ ತೊಡ್ಸಿರ್ತಾರಲ್ಲ ಅಂತ ಹೇಳಿ. ಆಮೇಲೆ ನಮ್ಮ ಕಡೆ ಪುರೋಹಿತರು ಏನು ಮಾಡಿದ್ರು, ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಈ ಥರದನ್ನ ರೆಡಿ ಮಾಡಿಕೊಡು ಅಂತ ಹೇಳಿದ್ರು. ನಾನೇ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದನ್ನು. ಸೊ ಅದಾದಮೇಲೆ ಇಲ್ಲಿ ಸಪ್ತಪದಿ ತುಂಬಿಸಾದ್ಮೇಲೆ ಅವ್ರಿಗೂ ಕೂಡ ಪೂಜೆ ಕೂರಿಸಿದ್ರು. ಸೊ ಪೂಜೆ ಅಂತ ಮಾಡ್ತಾರೆ, 5 ಕಾಯಿನ ಎಳ್ನೀರು ಇಟ್ಬಿಟ್ಟು ಅದನ್ನು 5 ಪೂಜೆ ಮಾಡಿಸಾದ್ಮೇಲೆ 5 ಜನ ಪೇರ್ಗಳಿಗೆ ಅದನ್ನು ಕೊಡಿಸ್ತಾರೆ. ಸೊ ಆ ಒಂದು ಶಾಸ್ತ್ರನೂ ಕೂಡ ಮಾಡಿಸಿದ್ರು. ತುಂಬ ಚೆನ್ನಾಗಾಯಿತು ಮದುವೆನೂ, ಎಲ್ಲ ಶಾಸ್ತ್ರ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಟ್ರು. ಸೊ ಮೇಯ್ನಾಗಿ ಬೇಕಾಗೋದು ಮದುವೆಲಿ ಅದೇನೆ, ಬೇರೆ ಏನು ಮಿಸ್ ಆದರೂ ಟೈಮಿಂಗ್ಸ್, ತಾಳಿ ಕಟ್ಟೋ ಟೈಮಿಂಗ್ಸ್ ಆಗಿರ್ಬೋದು, ಬೇರೆ ಶಾಸ್ತ್ರಗಳಾಗಿರ್ಬೋದು, ಮೇನಾಗಿ ಮಾಡೋದೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೇ ಅದೊಂದು ಖುಷಿ. ಅಚ್ಚುಕಟ್ಟಾಗಿ ಮುಗಿದ್ರೆ ಅದೊಂದು ಖುಷಿ. ರಿಸೆಪ್ಷನಲ್ಲಿ ಒಂದು ಸ್ವಲ್ಪ ಏನು ಹೆಚ್ಚು ಕಮ್ಮಿ ಆದರೂ ನಡೆದ್ಬಿಡತ್ತೆ, ಬಟ್ ಮದುವೆಯಲ್ಲಿ ದಾರಿಯಲ್ಲಿ ಈ ಥರ ಆಗೋದಿಲ್ಲ. ಆ್ಯಂಡ್ ಇಲ್ಲೆಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಅವರು. ನಾನು ನನ್ನ ಹಸ್ಬೆಂಡು ಅವ್ರ ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡಿದ್ದೀವಿ. ನನಗಂತೂ ಫುಲ್ ನಿದ್ದೆ ಅಂದರೆ ನಿದ್ದೆ ಅಂತ. ಎಲ್ರಿಗೂ ಮಾರ್ನಿಂಗ್ ಟೈಮ್ ಹಾಗೆ ಅಲ್ವಾ, ಹಿಂದಿನ ದಿನ ಲೇಟಾಗಿ ಮಲಗಿ. ನನಗಂತೂ ಫುಲ್ ಫೇಸೇ ಚೇಂಜ್ ಆಗಿಬಿಟ್ಟಿತ್ತು ನಂದು. ಮಾರ್ನಿಂಗ್ ಟೈಮ್ಗೆ ಇದೆ ನಾನೇನ ಹಿಂಗಾಗ್ಬಿಟ್ಟಿದ್ದೀನಿ, ಫೇಸ್ ಎಲ್ಲ ಇಷ್ಟು ಡಲ್ಲಾಗಿದೆ ಅನ್ನೋ ಥರ ಅನ್ನಿಸ್ತಿತ್ತು. ಪಾಪ ಸೃಷ್ಟಿಗಂತೂ ಫುಲ್ ಸುಸ್ತು. ಯಾಕೆ ಅಂತ ಅಂದರೆ ಮಾರ್ನಿಂಗಿಂದ ಏನೂ ತಿಂದಿಲ್ಲ, ದಾರೆ ಟೈಮ್ ತನಕ ನಮ್ಮಲ್ಲಿ ಏನೂ ಊಟ ಮಾಡಿಸಲ್ಲ. ದಾರೆ ಆದಮೇಲೆ ಏನಾದರೂ ಜ್ಯೂಸ್ ಅಥವಾ ಏನಾದರೂ ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ಲೋಟ ಹಾಲು ಕೊಡಬೇಕು ಅಷ್ಟೇ. ಹಾಲು ಕುಡಿ ಅಂತ ಹೇಳಿದರೆ ಅವಳು ಕುಡಿಯೋದೇ ಹಾಗೆ ಬಂದುಬಿಟ್ಟಿದ್ರು. ರೆಡಿ ಆಗೋದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಹಾಗೆ ಬಂದು ಫುಲ್ ಸುಸ್ತು ಅವಳಿಗೆ. ಪಾಪ ನಮಗೂ ಗೊತ್ತಾಗ್ತಾ ಇಲ್ಲ ಏನು ಕೊಡಬೇಕು ಏನು ಬಿಡಬೇಕು ಅನ್ನೋದನ್ನೇ ಗೊತ್ತಾಗ್ತಾ ಇಲ್ಲ. ಅಂದರೆ ನಮ್ಮ ಕೆಲಸಗಳು, ನಮ್ಮದೇ ಓಡಾಟಗಳು. ಅವ್ರು ಹೋಗ್ತಿದ್ದಾರೆ, ಅವರಿಗೆ ರಿಟರ್ನ್ ಗಿಫ್ಟ್ಗಳು ಕೊಡು, ಸ್ವೀಟ್ಸ್ ಕೊಡು, ಅದು ಕೊಡು ಇದು ಕೊಡು ಅನ್ನೋದು ಈ ಥರದ್ದು ತಲೆಯಲ್ಲಿ ಓಡ್ತಾ ಇತ್ತಲ್ಲ. ಸೊ ಹಾಗಾಗಿ ಏನಾಗ್ತಿತ್ತು, ಅವಳ ಕಡೆ ಗಮನನೇ ಇರಲಿಲ್ಲ ನಮಗೆ. ಪಾಪ ಫುಲ್ ಸುಸ್ತಾಗ್ಬಿಟ್ಟಿದೆ. ಅವಳು ಕೂಡ ಯಾರಿಗೂ ಹೇಳಿಲ್ಲ, ಏನಾದರೂ ಜ್ಯೂಸ್ ಕೊಡಿ ನೀರು ಕೊಡಿ ಅಂತಲೂ ಅವಳು ಯಾರಿಗೂ ಕೇಳಿಲ್ಲ. ಸುಮ್ಮನೆ ಪಟಾಪಟ ರೆಡಿ ಆಗಬೇಕಿತ್ತು. ರೆಡಿ ಆದರು ಎಲ್ಲ ಟೈಮ್. ಮತ್ತು ಅವ್ರ ಮನೆಗೆ ಹೋಗೋಕ್ಕೂ ಅವರು 4:15 ಅಷ್ಟೊತ್ತಿಗೆ ಹೋಗಬೇಕು ಅಂತ ಫಿಕ್ಸ್ ಆಗಿದ್ರು. ಸೊ ಅಲ್ಲಿ ಬೇರೆ ಬೇಗ ಬೇಗ ಹೋಗಬೇಕು ಅನ್ನೋದು ಬೇರೆ ಇತ್ತಲ್ಲ. ಸೊ ಹಾಗಾಗಿ ಅವಳ ಕಡೆಗೆ ನಮಗೆ ಗಮನ ಕೊಡೋಕ್ಕಾಗಲಿಲ್ಲ. ಇಲ್ಲೆಲ್ಲ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ನಡೀತಾ ಇತ್ತು. ಪಾಪ ಅವಳ ಕಡೆ ಗಮನ ಕೊಡದೆ ಅವಳು ಹೇಳ್ತಾ ಇದ್ಲು ಎಷ್ಟು ಸುಸ್ತಾಗಿತ್ತು. ನನಗಂತೂ ನಿಲ್ಲಕ್ಕೆ ಆಗ್ತಿಲ್ಲ. ಪಾಪ ಆಫ್ಟರ್ ಮದುವೆ ಇದು ದಾರೆ ಆದಮೇಲೆ ಒಂದು ರಿಸೆಪ್ಷನ್ ಮಾಡಿದ್ವು, ಅವಾಗಂತೂ ಪಾಪ ಅವಳಿಗೆ ಫುಲ್ ಸುಸ್ತಾಗಿ ಫೋಟೋಸೇ ತೆಗೆಸ್ಕೊಳ್ಳಿಲ್ಲ, ಸಿಂಗಲ್ ಫೋಟೋಸ್, ಅಷ್ಟು ಸುಸ್ತಾಗ್ಬಿಟ್ಟಿದ್ಲು. ಊಟ ತಿಂಡಿ ತಿನ್ನಿಸ್ಬೇಕು, ಬಟ್ ನಮ್ಮ ಕಡೆ ಇಲ್ಲ, ತಿನ್ನಿಸ್ಬಾರ್ದು ಅಂತ. ನಮ್ಮ ಮದುವೆಗಳಲ್ಲೂ ನಮಗೇನು ತಿನ್ನಿಸಿರ್ಲಿಲ್ಲ, ಬಟ್ ನಮ್ಮದೆಲ್ಲ ಇಷ್ಟೊತ್ತು ಆಗಿರಲಿಲ್ಲ ಮನೆಯಲ್ಲೇ ಅಲ್ವಾ. ಸೊ ತುಂಬ ಕಮ್ಮಿ ಜನ ಬೇರೆ ಅಲ್ವಾ ಆವಾಗ ಕೊರೋನಾದಲ್ಲಿ. ನಮ್ಗೆ ಅಷ್ಟೊಂದು ಸುಸ್ತಾಗಿದೆ ಅಂತ ಅನ್ನೋ ಥರ ಫೀಲ್ ಏನು ಅನಿಸ್ತಿರ್ಲಿಲ್ಲ. ಬಟ್ ನನಗೆ ಯಾವತ್ತಂಗೆ ಅನ್ನಿಸ್ತು. ನಾವು ಕೂಡ ದಾರೆ ಎಲ್ಲ ಮಾಡಾದಮೇಲೆ 11 ಗಂಟೆಗೆ ಹೋಗಿ ತಿಂಡಿ ತಿಂದ್ವಿ. 11 ಗಂಟೆ ತನಕ ತಿಂಡಿ ಪಾಪ ಕೊಟ್ಟರು. ನಾನು ಹೇಳ್ದಂಗೆ ಕೇಟ್ರಿಂಗ್ ಅವ್ರು ತುಂಬ ಚೆನ್ನಾಗಿ ಎಲ್ಲನೂ ಮಾಡಿದರು ಅಂತ ಹೇಳಿದ್ನಲ್ಲ. 11 ಗಂಟೆ ಆದರೂ ನಾವು ಹೋಗಿ ತಿಂಡಿ ತಿಂದು ಬಂದ್ವಿ. ಆ್ಯಂಡ್ ಈಗ ಇಲ್ಲಿ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರಗಳು ಅವೆಲ್ಲ ಮುಗೀತು. ಅದಾದಮೇಲೆ ಒಂದಷ್ಟು ಫೋಟೋ ಶೂಟ್ಸ್ ಎಲ್ಲ ಮುಗಿಸಿದ ನಂತರ ಮತ್ತೆ ಎಲ್ಲ ರೆಡಿಯಾಗಿ ಬಂದಿದ್ದಾಯಿತು. ಜ್ಯೇಷ್ಠ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು, ಅಂದರೆ ನಮ್ಮ ಮನೇಲಿ ಸ್ಯಾರಿ ಕೊಡಿಸಿದ್ವು, ಇದನ್ನು ಉಟ್ಕೊಂಡು ಅವ್ರ ಮನೆಗೆ ಹೋಗಬೇಕು ಅಂತ ಹೇಳಿ ಈ ಸ್ಯಾರಿನ ಕೊಡಿಸಿದ್ದು. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ಅದು ತುಂಬಾ ಚೆನ್ನಾಗಿದೆ, ಟ್ರೆಡಿಷ್ನಲ್ ಕಾಂಚೀಪುರಂ ಸ್ಯಾರಿ, ಅದು ತುಂಬಾ ಚೆನ್ನಾಗಿದೆ. ನಾವು ಅದನ್ನೆಲ್ಲ ರತ್ನಂ ಸಿಲ್ಕಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನಾವು ಆ ಸೀರಿಯಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಪಾಪ ಅವಳಿಗೆ ಫೇಸಲ್ಲಿ ನಗುನೇ ಬರ್ತಾ ಇಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಅವಳು ಸಿಂಗಲ್ ಫೋಟೋಸ್ನು ತೆಗೆಸ್ಕೊಳ್ಳಿಲ್ಲ. ಅಯ್ಯೋ ನಂಗೆ ಬೇಡ ಅಂತ ಹೇಳ್ಬಿಟ್ಟು ಅಷ್ಟು ಸುಸ್ತು ಮಾಡ್ಕೊಂಡ್ಬಿಟ್ಟಿದ್ಲು. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ವು, ಚೆನ್ನಾಗಿತ್ತು. ಆ್ಯಂಡ್ ನಾನು ಕೂಡ ಲೆಹೆಂಗಾ ತೊಗೊಂಡಿದ್ದೆ ಚಿಕ್ಕಪೇಟೆಯಲ್ಲಿ. ನಾನು ಹೇಳ್ದಂಗೆ ಲೆಹೆಂಗಾ ಪರ್ಚೇಸ್ ಮಾಡಿದ್ದೆ. ಅದಾದಮೇಲೆ ಹಾಕೋಬೇಕು, ದಾರೆ ಎಲ್ಲ ಮುಗ್ದಿದ ತಕ್ಷಣ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ರಿಸೆಪ್ಷನ್ಗೆ ಅಂತ. ನಾನು ಸುಸ್ತಾಗಿದ್ದಕ್ಕೆ ಯಾವ ಲೆಹೆಂಗಾನು ಬೇಡ, ಏನು ಬೇಡ. ಸೀರೆನೂ ಅಷ್ಟೇ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ನೀರು ಹಾಕಿ ಅದನ್ನು ಎತ್ಕೊಂಡು 100 ಸತಿ ರೂಮ್ಗೆ ಹೋಗು, 100 ಸತಿ ರೂಮ್ಗೆ ಓಡಾಡು, ಇದೇ ಆಗಿಬಿಟ್ಟಿತ್ತು. ಫುಲ್ ಕಾಲೆಲ್ಲ ಫುಲ್ ಪೇಯ್ನ್ ಆಗಿಬಿಟ್ಟಿತ್ತು. ಮದುವೆಲಿ ಓಡಾಡಿ ನನಗಂತೂ ಒಂದಿನ ಎಲ್ಲ ಫುಲ್ ಬೇಕಾಯಿತು ರೆಸ್ಟ್ ಮಾಡೋಕ್ಕೆ, ಅಷ್ಟು ಸುಸ್ತಾಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಮದುವೆಗಳಂದ್ರೇ ಹಾಗೇನೆ. ಎಲ್ಲರೂ ಮನೇಲೂ ಇದ್ದಿದ್ದೇ ಇದೆಲ್ಲ, ನಮ್ಮದೇನು ಹೊಸದಲ್ಲ ಅಥವಾ ನಮ್ಮದೇನು ಸ್ಪೆಷಲ್ ಅಲ್ಲ. ಎಲ್ಲರೂ ಮನೇಲೂ ಎಲ್ಲರೂ ಓಡಾಡಲೇಬೇಕು ಮದುವೆಗೆ. ಆ್ಯಂಡ್ ಕೀರ್ತನ ತೊಗೊಂಡಿದ್ದಾಳಲ್ಲ ಸೇಮ್ ಲೆಹೆಂಗಾ ನಾನು ತೊಗೊಂಡಿದ್ದೆ.
ಏನು ಅದು ವೇಲ್ ಮಾತ್ರ ದುಪ್ಪಟ್ಟ ಮಾತ್ರ ಚೇಂಜ್ ಇತ್ತು ಅಷ್ಟೇ. ಲೈಕ್ ಒಂಥರ ಮೆಹಂದಿ ಗ್ರೀನ್ ಬರುತ್ತಲ್ಲ ಆ ಥರ ಗ್ರೀನ್ ನಂದು ದುಪ್ಪಟ್ಟ ಆಗಿತ್ತು. ಸೊ ಆ ಥರ ತಗ್ಸ್ಕೊಳ್ಳೋಣ ಅಂತ ತಗೊಂಡಿದ್ದೆ ನಾನು, ಹಾಕೋಬೇಕು ಅವಳ ಥರ ಅಂತ. ಬಟ್ ನಂಗೆ ಆಗಲಿಲ್ಲ. ಕೀರ್ತನೆ ಎಲ್ಲನೂ ಹಾಕೊಂಡು ಆಸೆ ತೀರಿಸಿದ್ಲು. ನಂದು ಇವಾಗ ವೇಸ್ಟ್ ಆಗಿ ಬಿದ್ದಿದೆ. ಸೊ ಯಾವಾಗ ಹಾಕೊಳ್ಳೋದೋ ಏನೋ ಗೊತ್ತಿಲ್ಲ. ಸೊ ಆ್ಯಂಡ್ ಅದಾದಮೇಲೆ ಎಲ್ಲ ರಿಸೆಪ್ಷನ್ಸ್ ಎಲ್ಲ ಮುಗಿದ್ಮೇಲೆ ಹೋಗಿ ಊಟ ಕೂತಿದ್ವು. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇಲ್ಲಿಗೆ ನನ್ನ ಈ ಒಂದು ಮದುವೆ ಸೀರೀಸ್ ವ್ಲಾಗ್ನ ಮುಗ್ದಿದೆ. ಲೈಕ್ ಅವ್ರ ಮನೆಗೆ ಹೋಗಿದ್ದು ಶಾಸ್ತ್ರದೆಲ್ಲ ವಿಡಿಯೋ ಇತ್ತು, ಬಟ್ ಅದೆಲ್ಲ ನನಗೆ ಸಿಕ್ಕಿಲ್ಲ. ಹೋಪ್ ನನಗೆ ಎಷ್ಟು ಸಿಕ್ಕಿತ್ತೋ ಅದಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟಿಂದ ನಾನು ಡೈಲಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗುಂಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ, ಓಕೆನಾ?